ವೆಲ್ಕಮ್ ಟು ಅವರ್ ಚಾನಲ್ ವರುಣ ಗಾನ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ವರುಣ್ ಹೇಳ್ತಾರೆ. ಏನು ವರುಣ್, ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಕಂಚಿಪುರಂ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಹೇಳ್ತೀನಿ, ಅದು ಕೂಡ ಈ ಬ್ಲಾಗ್ ಹೀಗೆ ನೋಡ್ತಾ ಇರಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ವರುಣ್ ಹೇಳ್ತಾರೆ ನಾವು ಯಾಕೆ ಕಂಚಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ. ಫಸ್ಟ್ ನಮ್ಮ ಅಕ್ಕ ಹೋದ್ಲು ಅಲ್ಲಿ, ನಮ್ಮ ಚಿಕ್ಕಕ್ಕ. ಅವಳು ಹೋಗಿದ್ದಕ್ಕೆ ಸೆಕೆಂಡು ನಮ್ಮ ಚಿಕ್ಕಣ್ಣ ಹೋದ್ರು. ಆ್ಯಂಡ್ ಅವರಿಬ್ರು ಹೋಗಿದ್ರು ನೋಡಿ ನಾವಿಬ್ರು ಹೊರಟಿದ್ದೀವಿ ಇವಾಗ. ಸೊ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಉಡುಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಬಟ್ ಉಡುಪಿ ಎಷ್ಟು ಹೋಗ್ಬಿಟ್ಟಿದ್ದೀವಿ ಅಲ್ಲಿ ಟ್ರಿಪ್ಗೆ ಅಂದರೆ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಆ ಘಾಟ್ ಸೆಕ್ಷನ್ ಬಂದರೂ ಕೂಡ ನಾನು ಅಷ್ಟು ಖುಷಿ ಆಗಲ್ಲ, ಅಷ್ಟರ ಮಟ್ಟಿಗೆ ನಾವು ಅಲ್ಲಿ ಅಡ್ಡಾಡ್ಬಿಟ್ಟಿದ್ದೀವಿ ಟ್ರಿಪ್ಗಳು ಅಂತ. ಸೊ ಅದಕ್ಕೆ ಕಂಚಿ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವು ಇವಾಗ ಹೊರಟಿದ್ದೀವಿ. ಇನ್ನೂ ರೀಚ್ ಆಗೋದು ಇನ್ನೂ ತುಂಬ ಲೇಟ್ ಇದೆ. ಇನ್ನೂ 8 hours 8.5 hours ಜರ್ನಿ ಇದೆ ಚಿತ್ರದುರ್ಗದಿಂದ. ಸೊ ಹೋಗೋಣ, ಲೆಟ್ಸ್ ಗೋ. ಗೈಸ್, ಇನ್ನೂ ಬ್ರೇಕ್ಫಾಸ್ಟ್ ನಾವು ಇನ್ನೂ ಮಾಡಿಲ್ಲ, ಮಾಡಬೇಕು. ಆ್ಯಂಡ್ ವೆದರ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಮಳೆ ಬರ್ತಾ ಇದೆ. ನನಗೆ ಈ ವೆದರಲ್ಲಿ ಜರ್ನಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ನನಗೂ ವರುಣ್ಗೂ. ಹಲೋ, ಏನು ಸಮಾಚಾರ? ಸಖತ್ ಖುಷಿ ಆಗ್ತಿದೆ. ಭಾಳ ದಿವಸ ಆಯ್ತು ಆ್ಯಕ್ಚುಲಿ ಟ್ರಿಪ್ ಹೋಗ್ದಲೆ. ಅಲ್ಲ, ಇಲ್ಲಿಂದ ಎಷ್ಟು ಅದು ಇದು ಕೆಲ್ಸದ ಮೇಲೆ ಅಲ್ಲಿ ಹೋಗ್ತಾ ಇರ್ತಿದ್ವಿ ನಾವು. ಪ್ರಾಪರ್ ಆಗಿ ಟ್ರಿಪ್ ಅಂತ ಹೊರಟಿರೋದು ಇವಾಗಲೇ. ಹೋಗಿತ್ತಂದ್ರೆ ಟ್ರಿಪ್ಪಿಗೆ ಥೈಲ್ಯಾಂಡ್ಗೆ ಹೋಗಿದ್ದು. ಆಮೇಲೆ ಅದು ಬಿಟ್ರೆ ಫ್ಯಾಮಿಲಿ ಜೊತೆ ಹೋಗಿದ್ದೀವಿ. ಫ್ಯಾಮಿಲಿ ಜೊತೆಗೆ ಹೋಗಿದ್ದೀವಿ, ಗೋವಾಗೆಲ್ಲ ಹೋಗಿದ್ದೀವಿ. ಬಟ್ ನಾವಿಬ್ರೇ ಹೋಗ್ತಾ ಇರೋದು ಇವಾಗಲೇ. ನಾನು ಮಾತಾಡ್ತಿದ್ದೀನಿ ಅಲ್ವಾ? ನಾನು ಮಾತಾಡೋದು ಏನ್ ತಪ್ಪು? ಹೌದಾ, ಮಾತಾಡಾಯ್ತು. ಇಲ್ಲ ಏನು, ಮಳೆ ಸಕ್ಕದಾಗಿ ಬರ್ತಿದೆ, ಜಿನಿ ಮಳೆ. ಇವಾಗ ನೆಕ್ಸ್ಟ್ ಅಷ್ಟು ಹಸಿವಿಲ್ಲ. ತುಮಕೂರಲ್ಲಿ ಬೆಣ್ಣೆ ಇಡ್ಲಿ ಸಕ್ಕದಾಗಿರುತ್ತೆ. ಮಾತಾಡ್ತಾ ಇದ್ದೀನಿ. ಬೆಣ್ಣೆ ಇಡ್ಲಿ ಒಳಗಡೆ ಬೆಣ್ಣೆ ಹಾಕೊಡ್ತಾರೆ, ಬಹಳ ಚೆನ್ನಾಗಿರುತ್ತೆ. ಅದನ್ನ ತಿನ್ಕೊಂಡು 6 hours ಜರ್ನಿ ಆದ್ಮೇಲೆ ಅಲ್ಲಿಂದ ಕಂಚಿಪುರಂಗೆ 2 hours. ಸೊ 2 hours ಹಿಂದ್ಗಡೆ ಅಂದ್ರೆ ಅಂಬೂರ್ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ಸಖತ್ ಫೇಮಸ್ ಬಿರಿಯಾನಿ ಅಂಬೂರ್ ಬಿರಿಯಾನಿ ಅಂತ ತುಂಬಾ ಫೇಮಸ್ ಇರುತ್ತೆ. ಅಲ್ಲಿ ಬಿರಿಯಾನಿ ಟ್ರೈ ಮಾಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಕಂಚಿಪುರಂಗೆ ಹೋಗಿ ರೂಮ್ ಚೆಕ್ ಇನ್ ಆಗ್ಬೇಕು ಅಷ್ಟೇ. ಸೊ ಗೈಸ್, ಈ ರೀತಿ ಇದೆ ನಮ್ಮ ಪ್ಲಾನಿಂಗು. ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಫಾಸ್ಟಾಗಿ ರೀಚಾರ್ಜ್ ಆಗಿದೆಯಾ ನೋಡ್ತಾ ಇದ್ದೀನಿ. ನಿನಗಂತೂ ತುಂಬಾ ಇಷ್ಟ ಅಲ್ಲ ಮಳೆಯಲ್ಲಿ ಟ್ರಾವೆಲ್ ಮಾಡಕ್ಕೆ? ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ್ಲೂ ಲಾಂಗು ಅಂತ ಮನೆಯಲ್ಲಿದ್ದಾಗ. ಇವಾಗ ಫುಲ್ ಲಾಂಗ್ ಜರ್ನಿ, ಏನಿಲ್ಲ ಗಾಯ್ಸ್. ಇವಾಗ ಇನ್ನೊಂದು 2 hours ವಾವ್ ಇಟ್ಸ್ ರೈನಿಂಗ್ ಅಂತ ಡ್ಯಾನ್ಸ್ ಮಾಡ್ತಾಳೆ. 2 hours 2.5 hours ಆದ ತಕ್ಷಣ ಈಗ ನೋಡ್ತಿದ್ರೆ ಫುಲ್ಲು ನಿದ್ದೆ. ವರುಣ್, ನಾನು ಯಾವತ್ ಮಲ್ಕೊಂಡಿದ್ದೀನಿ ಅಂತ ನೀನ್ ಹಂಗ್ ತಗೊಂಡ್ಬಿಟ್ಟಿದ್ಯಾ? ಫುಲ್ ಸಖತ್ತಾಗಿ ನಿದ್ದೆ ಹೊಡಿತಾಳೆ. ಅಂದ್ರೆ ಆಮೇಲೆ ನಿದ್ದೆ ಹೊಡಿಯೋದಿರ್ಲಿ, ಓಕೆ ಆಯ್ತು ಮಲ್ಕೊಂತಾಳೆ ಸುಮ್ನೆ. ಇಲ್ಲ, ಡೀಪ್ ನಿದ್ದೆ ಮಾಡ್ತಿರ್ತಾಳೆ. ನಾನು ಡ್ರೈವಿಂಗ್ ಮಾಡ್ತಿರ್ತೀನಿ, ಸಡನ್ ಆಗಿ ಎದ್ಬಿಟ್ಟು ವರುಣ್ ಹುಷಾರು ನನಗೂ ಗಾಬರಿ ಮಾಡಿ, ನನಗೂ ಟೆನ್ಷನ್ ಕೊಟ್ಟು, ಆಮೇಲೆ ಹಂಗೆ ನಿದ್ದೆ ಹೊಡಿಯೋದು, ಮತ್ತೆ ಕಂಟಿನ್ಯೂ ನಿದ್ದೆ. ಅಂದ್ರೆ ವರುಣ್ ಹೆಂಗೆ ಅಂದ್ರೆ ಎಷ್ಟೇ ಕಣ್ಣು ಎಳೆದ್ರು ನಿದ್ದೆ ಬಂದ್ರು ಯಾವುದೇ ಕಾರಣಕ್ಕೂ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿದ್ದೆ ಮಾಡಲ್ಲ. ಅದೊಂದು ಚೆನ್ನಾಗಿದೆ ಕ್ವಾಲಿಟಿ. ನಿದ್ದೆ ಅಂತೂ ಮಾಡೋದೇ ಇಲ್ಲ. ಎಷ್ಟೇ ನಿದ್ಗೆಟ್ರು, ನೈಟ್ ಎಲ್ಲ ನಿದ್ದೆ ಮಾಡಲಿಲ್ಲ ಅಂದ್ರೂ ಕಂಟ್ರೋಲಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಬಟ್ ನಾನು ಏನಾದ್ರು ಡ್ರೈವಿಂಗಿಗೆ ಕುತ್ಕೊಂಡ್ಬಿಟ್ರೆ, ನೀವು ಒಂದ್ ವೇಳೆ ನಿದ್ದೆ ಏನಾದ್ರು ಆಗ್ಲಿಲ್ಲ ಅಂದ್ರೆ ಮುಲಾಜೆ ಎಲ್ಲ ಹಂಗ್ ನಿದ್ದೆ ಹೊಡೆದ್ಬಿಡ್ತೀನಿ ನಾನು. ಸೊ ಅದೊಂದು ನನ್ನ ವೀಕ್ನೆಸ್. ನಿಮ್ ವರುಣ್? ಗೈಸ್, ನೀವು ನೋಡ್ತಾ ಇರ್ಬೋದು ಮಳೆ ಎಷ್ಟು ಹೆಂಗ್ ಬರ್ತಿದೆ ಅಂತ. ಸಕ್ಕದಾಗಿದೆ ವೆದರ್ ಮಾತ್ರ. ಈ ವೆದರಿಗೆ ನಾನು ವೇಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಟ್ರಿಪ್ ಮಾಡೋದಕ್ಕೆ.
ಗ್ರಿಲ್ ಕಾರ್ನರ್ ಅಂತ 27 ಕಿಲೋಮೀಟರ್ ಇದೆ. ನಾನ್ ವೆಜ್ ಬಿರಿಯಾನಿ ಹೆಂಗ್ ತಿಂದೋಗೋಣ ಹೋಗ್ತಾ. ಹೊಸದಾಗಿರ್ಬೇಕು ಮೋಸ್ಟ್ಲಿ ಗ್ರಿಲ್ ಕಾರ್ನರ್ ಅಂತ. ತಿಂದೋಣ ಬಿಡು, ಇನ್ನ ಆಲ್ರೆಡಿ ಟೈಮ್. ಮತ್ತೆ ಇಡ್ಲಿ ಇಡ್ಲಿ ಅದು ತಿಂತೀವಿ ಬೇಡವಾ? ಒಂದ್ರಲ್ಲಿ ಹಾಫ್ ಸಾಕಲ್ಲ? ಸಾಕು, ನೋಡೋಣ. ಚೆನ್ನಾಗಿದ್ರೆ ಇನ್ನೊಂದು ತರಿಸ್ಕೊಳ್ಳೋಣ. ಚೆನ್ನಾಗಿರುತ್ತಾ? ನನಗೆ ಗೊತ್ತಿಲ್ಲ. 27 ಕಿಲೋಮೀಟರ್ ಅಂತ ಇದೆ. ನೋಡು, ನನಗೆ ಫಾಸ್ಟ್ ಆಗಿ ಸಿಗ್ಲಿಲ್ಲ. ಹೆಂಗ್ ಫೋನ್ ಪೇ ಮಾಡ್ಲಾ? ನೋಡು, ಫೋನ್ ಪೇ ನೋಡ್ಬೋದು. ಸೊ ಅದು ಮಾಡ್ತೀನಿ ನಾನು ಆಮೇಲೆ. ಗೈಸ್, ನಾನು ಇವತ್ತು ಒಳ್ಳೆ ಕುರ್ತಿ ಹಾಕೊಂಡಿದ್ದೀನಿ, ಶಾರ್ಟ್ ಕುರ್ತಿ. ಭಾಳ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ರೀಚಾರ್ಜ್ ಮಾಡ್ಬೇಕಂತೆ, ಮಾಡ್ತೀನಿ. ಗೈಸ್, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ನಾನು ಇವತ್ತು ಬ್ಯೂಟಿಫುಲ್ ಆಗಿರೋ ಶಾರ್ಟ್ ಕುರ್ತಿ ವೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ತೋರಿಸ್ತೀನಿ ಇದು ಫುಲ್ ಹೇಗಿದೆ ಅಂತ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಆಗಿ ಇದು ಜುಮ್ಕ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಗೈಸ್, ಏನಪ್ಪ ಅಂದರೆ, ನೀವು ಆವಾಗಲೇ ನೋಡಿದ್ರಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಲ್ಕೊಂಡ್ಬಿಡ್ತಾಳೆ. ಮಲ್ಕೊಂಡಾಗ ಎದ್ದ ತಕ್ಷಣ ಏ ಅಂತ ಕೂಗ್ತಾಳೆ ಅಂತ ಏನೋ ಅಂದ್ರಲ್ಲ, ನೀವು ನೋಡಿರ್ಬೋದು. ಈಗ ಏನಾಯ್ತಪ್ಪ ಅಂದರೆ, ಕಾರ್ನ ಸೈಡಿಗೆ ಹಾಕಿ ಮಲ್ಕೊಂಡಿದ್ದು ಯಾರು? ನಿದ್ದೆಯಲ್ಲಿ ನಿದ್ದೆ ಬಂತು ಅಂತ ಮಲ್ಕೊಂಡಿದ್ದು ಯಾರು? ನಾನಾ ನೀನಾ? ನನಗಂತೆ ಅದಕ್ಕೆ ಒಬ್ರಿಗೆ ಟಾಂಟ್ ಮಾಡಬಾರ್ದು ಅಂತ ಹೇಳೋದು. ನಾನಾ ನೀನಾ? ಮತ್ತು ನನಗೊಂದು ಇನ್ನೊಂದು 2 hours ರೀಚ್ ಆಗಿಲ್ಲ. ಇನ್ನು ತುಮಕೂರು ಬಂದಿಲ್ಲ. ದುರ್ಗ ಬಿಟ್ಟು ಏನೊಂದು 2 hours. ಎಷ್ಟು ಅವರ್ಸ್ ಆಯಿತು? 1.5 2 hours ಆಯಿತಾ? ಹಾಂ, ಅಷ್ಟಕ್ಕೆ ನಿದ್ದೆ ಮಾಡಿದ್ಯಾ ಸೈಡಿಗೆ ಹಾಕಿ? ನೋಡಪ್ಪ, ಅಲ್ಲಿ ಊಟ ಮಾಡಿದ್ವಲ್ಲ, ಹೊಟ್ಟೆ ತುಂಬ. ಢಾಬಾದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಾನು ತಿಂದೆ ಹೊಟ್ಟೆ ತುಂಬ. ನಾನ್ಯಾಕೆ ಮಲ್ಕೊಳ್ಳಿಲ್ಲ? ಉತ್ತರ ಕೊಡು. ಯಾಕೆ? ಅವಮಾನ ಆಯ್ತಾ? ಇನ್ಸಲ್ಟ್ ಆಯ್ತಾ? ಗೈಸ್, ನಾವು ಇನ್ನೇನು ಹತ್ತತ್ರದಲ್ಲೇ ಇದ್ದೀವಿ, ರೀಚ್ ಆಗ್ತೀವಿ. ನಿದ್ದೆ ಮಾಡಲ್ಲ ಅಂತ ಅಂದು ನನಗೆ ರೇಗಿಸಿದ್ದು ವರುಣ್. ಇನ್ನೇನು ಸ್ವಲ್ಪ ಮಲ್ಕೊಂಡ್ಬಿಡ್ತಾಳೆ, 2 hours ಖುಷಿಯಾಗಿರ್ತಾಳೆ, ಮಲ್ಕೊಂಡ್ಬಿಡ್ತಾಳೆ ಅಂತ ಅಂದರು. ಅವರೇ ಗಾಡಿ ಸೈಡಿಗೆ ಹಾಕಿ ಹೋಟೆಲ್ ಮುಂದೆ ಅವರೇ ಸರಿಯಾಗಿ ನಿದ್ದೆ ಮಾಡಿದ್ರು ಒಂದು ಅರ್ಧ ಗಂಟೆ. ನಾನೇ ಮಲಗಿದ್ದೆ. ಕೇಳಿಸ್ತಾನೆ ಇಲ್ಲ ನೀನು ಮಾತಾಡ್ತೀನಿ. 1 hour ಮಲಗಿದ್ದೆ, ಇವಾಗ ಬರ್ತಾ. ಗೈಸ್, ನಾವು ಈಗ ಅಂಬೂರ್ ಬಿರಿಯಾನಿ ತುಂಬ ಫೇಮಸ್ ಅಂತೆ. ಅಲ್ಲಿ ಊಟ ಪಾರ್ಸಲ್ ತಗೊಂಡು ನಾವು ಕಂಚಿಗೆ ಹೊರಡ್ತೀವಿ. ಸೊ ಅಂಬೂರಿಂದ ಕಂಚಿ ಬಂದು 2 hours ಜರ್ನಿ ಇದೆ. ಮತ್ತೆ ಆಲ್ರೆಡಿ ನನಗೆ ಸುಸ್ತಾಗಿದೆ, ಜರ್ನಿ ಆಗಲೇ ಸಾಕಾಗಿದೆ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಬಟ್ ವರುಣ್ ಇನ್ನೂ ಆ್ಯಕ್ಟಿವ್. ಇಷ್ಟೊಂದು ಲಾಂಗ್, ತುಂಬಾ ದೂರ, 8.5 hour 9 hour ಜರ್ನಿ. ಅಲ್ಲಲ್ಲೇ ನಾವು ನಿಲ್ಲಿಸ್ಕೊಂಡು ಆರಾಮಾಗಿ ಜರ್ನಿ ಮಾಡ್ತೀವಿ ಅಂದರೆ ಒಂದು 10 hours ಅಂತ ಆಗುತ್ತೆ ಜರ್ನಿ. ಸೊ ಅಂಬೂರ್ ಬಿರಿಯಾನಿ ತುಂಬ ಚೆನ್ನಾಗಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತಂತೆ, ನಮ್ಮ ಅಣ್ಣ ಹೇಳಿದ್ದು. ಸೊ ಅವ್ರು ಮುಂಚೆನೇ ಬಂದಿದ್ರಲ್ವ, ಅದಕ್ಕೆ. ಸೊ ಅಲ್ಲೋಗಿ ನಾವು ಊಟ ಪಾರ್ಸಲ್ ತೊಗೊಂಡು ನಾವು ಕಂಚಿಗೆ ಹೊರಡ್ತೀವಿ. ಸೊ ನೋಡೋಣ ಅಲ್ಲಿ ಏನೇನು ಸಿಗುತ್ತೆ ಊಟ, ಯಾವ ಬಿರಿಯಾನಿನೋ ಏನೋ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿ ರೀಚ್ ಆದಮೇಲೆ ನಾನು ಮತ್ತೆ ಸಿಗ್ತೀನಿ. ಗೈಸ್, ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಅಂಬೂರ್ ಬಿರಿಯಾನಿ ಇದೇ ಇರಬೇಕಾ? ಇದ ಇಲ್ಲ ಮುಂದೆನಾ? ಗೈಸ್, ಸ್ಟಾರ್ ಅಂಬೂರ್ ಬಿರಿಯಾನಿ ಅಂತ 2 ಹೋಟೆಲ್ ಇದೆ ಇಲ್ಲಿ ಹೈವೇ ಅಲ್ಲಿ. ಅಲ್ಲೊಂದು ಸಿಕ್ತು ನಮಗೆ, ಆ್ಯಂಡ್ ಅಲ್ಲಿ ಮುಂದೆ ಒಂದಿದೆ. ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದು? ಅದೇ ವರುಣ್. ಗೈಸ್, ಸ್ಟಾರ್ ಬಿರಿಯಾನಿ ಹೋಟೆಲ್ಲು ತುಂಬ ಅಂದರೆ ತುಂಬ ಫೇಮಸ್ ಇಲ್ಲಿ ಅಂಬೂರಲ್ಲಿ. ಗೈಸ್, ನಾವು ಅಂಬೂರ್ ಬಿರಿಯಾನಿಗೆ ಬಂದಿದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬಾಕ್ಸಸ್ಸಲ್ಲಿ ಬಿರಿಯಾನಿ ಎಲ್ಲ ಹಾಕಿ ಕೊಡ್ತಾರೆ.
ಮಟನ್ ಅಂದರೆ ಮಟನ್ನು, ಚಿಕನ್ ಅಂದರೆ ಚಿಕನ್ನು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಲೆಟ್ಸ್ ಸಿ. ಗೈಸ್, ಮಟನ್ ಬಿರಿಯಾನಿ ಪಾರ್ಸಲ್ ತಗೊಂಡು ನಾವಿವಾಗ ಹೊರಟಿದ್ದೀವಿ ಕಂಚಿಗೆ. ಸೊ ಕಂಚಿ ಇಲ್ಲಿಂದ ಬಂದು 2 hours ಇದೆ. ಆವಾಗಲೇ ಹೇಳಿದ್ನಲ್ಲ ನಾನು. ಈಗ ಎಲ್ಲೂ ನಿಲ್ಲಿಸಲ್ಲ, ಆಲ್ರೆಡಿ ತುಂಬ ಕಡೆ ನಾವು ಸ್ಟಾಪ್ ಕೊಟ್ಟಿದ್ದಾಯಿತು. ಸೊ ಈಗ ಡೈರೆಕ್ಟ್ ಕಂಚಿಗೆ ಹೋಗಿ ರೂಮ್ ಚೆಕ್ ಇನ್ ಆಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ನಾನು ರೂಮ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಲೆಟ್ಸ್ ಗೋ ಟು ಕಂಚಿ. ಸೊ ಗೈಸ್, ನಾವು ಈಗ ಕಂಚಿಗೆ ಹೋಗಿ ರೂಮ್ ಚೆಕ್ ಇನ್ ಆಗಿ ರೆಸ್ಟ್ ಮಾಡ್ತೀವಿ. ನಾವು ಕಂಚಿಗೆ ಯಾಕೆ ಬಂದಿದ್ದೀವಿ ಏನು ಅನ್ನೋದು ನನ್ನ ನೆಕ್ಸ್ಟ್ ವ್ಲಾಗಲ್ಲಿರುತ್ತೆ, ಓಕೆನಾ? ಸೊ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.